ನಮ್ಮ ಜಿಲ್ಲೆಯಲ್ಲಿ ಜೆಡಿಎಸ್ ಕಾಣಿಸ್ಕೊಂತಾ ಇರೋದು ಆಗಾಗ ಶೃಂಗೇರಿ ಬಿಟ್ಟರೆ ಚಿಕ್ಕಮಗಳೂರು ಸ್ವಲ್ಪ ಆಗಾಗ ಅಲ್ಲಿ ಇಲ್ಲಿ ಅದು ಬಿಟ್ಟರೆ ಇಡೀ ಜಿಲ್ಲೆಯಲ್ಲಿ ಜೆಡಿಎಸ್ ಕಾರ್ಯಕರ್ತರು ಹೇಗಾಗ್ಬಿಟ್ರೆ ಅಂದ್ರೆ ಅವರು ಆಲ್ರೆಡಿ ಸೈಡ್ ಲೈನ್ಗೆ ಹೋಗೋ ಪರಿಸ್ಥಿತಿ ಆಲ್ರೆಡಿ ಪಕ್ಷ ಹಿಂದೆ ಬಹಳ ದೊಡ್ಡ ಮಟ್ಟದಲ್ಲಿ ಜಿಲ್ಲೆಯಲ್ಲಿ ಸಂಘಟನೆ ಇದ್ದಂತ ಪಕ್ಷ ಕಾರ್ಯಕರ್ತರು ಈಗ ಏಕಾಏಕಿ ಅವರು ಆ ಕಡೆಗೆ ಹೋಗ್ತಾ ಈ ಕಡೆಗೆ ಹೋಗೋ ಪರಿಸ್ಥಿತಿ ಇದೆ. ಈಗ ಇನ್ನೂ 2 ವರ್ಷ ಚುನಾವಣೆ ಇದೆಯಣ್ಣ, ವಿಧಾನಸಭಾ ಸಾರ್ವತ್ರಿಕ ಚುನಾವಣೆ. ಯಾವುದೇ ಒಂದು ರಾಜಕೀಯ ಪಕ್ಷ ಆಗಲಿ ಅಥವಾ ಯಾರೇ ಒಬ್ಬರು ರಾಜಕೀಯ ನಾಯಕರುಗಳಾಗಿ ಹೊರಹೊಮ್ಮಬೇಕು ಅಂತಕ್ಕಂಥದ್ದಾದರೆ ತಮ್ಮ ಮಾತಿಗೆ ನನ್ನ ಸಂಪೂರ್ಣ ಸಹಮತ ಇದೆ. ಚುನಾವಣೆ ಹತ್ರ ಬಂದಾಗ, ಸಮೀಪ ಬಂದಾಗ 6 ತಿಂಗಳಿಂದಾಗೆ ಬಂದು ನಾವು ಸಂಘಟನೆ ಮಾಡ್ತೀವಿ, ಜನಗಳ ಜೊತೆ ತೊಡಗಿಸ್ಕೊಳ್ತೀವಿ ಅಂತಕ್ಕಂಥದ್ದಾದರೆ ಜನರು ಕೂಡ ಭಾಳ ಬುದ್ಧಿವಂತರಿದ್ದಾರೆ, ತಿರಸ್ಕಾರ ಮಾಡ್ತಾರೆ, ಅದರಲ್ಲಿ ಯಾವುದೂ ಅನುಮಾನ ಇಲ್ಲ. ಆದರೆ ಇವತ್ತು ಕಡೂರು ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಕಾರ್ಯಕ್ರಮ ನಡೀತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಒಂದು 2-3 ವಿಚಾರದ ಬಗ್ಗೆ ನಾನು ಪ್ರಸ್ತಾವನೆ ಇಡ್ಲಿಕ್ಕೆ ಬಯಸ್ತೇನೆ. ಯಾಕೆಂದರೆ ಇತಿಹಾಸ ನನಗಿಂತ ಚೆನ್ನಾಗಿ ತಮಗೂ ಕೂಡ ಗೊತ್ತಿದೆ. ಕಡೂರಿನಲ್ಲಿ ಹಿಂದೆ 94ರಿಂದ ನಾವು ಮಾತನಾಡ್ತಕ್ಕಂಥದ್ದಾದರೆ 94, 99, 2004 ಈ 3 ಚುನಾವಣೆಗಳಲ್ಲಿ ಸತತವಾಗಿ ಜನತಾದಳ ಪಕ್ಷದಿಂದ ಕಡೂರು ಕೃಷ್ಣಮೂರ್ತಿಯವರು ಗೆದ್ದಿರ್ತಕ್ಕಂಥದ್ದು ಪಕ್ಷದ ಒಂದು ಇತಿಹಾಸ. ತದನಂತರ ನೀವು 13, 18, 23ರ ಚುನಾವಣೆ ಬಗ್ಗೆ ಕೂಡ ಚರ್ಚೆ ಮಾಡ್ತಕ್ಕಂಥದ್ದಾದರೆ 13ರಲ್ಲಿ YSV ದತ್ತ ಅವರು ಶಾಸಕರಾಗಿದ್ದರು. 18ರಲ್ಲಿ ಒಮ್ಮೆ BJPಯ ಬೆಳ್ಳಿ ಪ್ರಕಾಶ್ ಅವರು ಗೆದ್ದಿರ್ತಕ್ಕಂಥದ್ದು ಗೊತ್ತಿದೆ. ಈಗ ಸದ್ಯಕ್ಕೆ ಅಲ್ಲಿರ್ತಕ್ಕಂಥವ್ರು ಕಾಂಗ್ರೆಸ್ನ ಆನಂದ್ರವರು ಶಾಸಕರಾಗಿದ್ದಾರೆ. ಅಂದರೆ ಕಳೆದ 3 ಚುನಾವಣೆನೂ ಕೂಡ ನಾವು ತೆಗೆದು ನೋಡ್ತಕ್ಕಂಥದ್ದಾದರೆ ನಮ್ಮ ಪಕ್ಷಕ್ಕೆ ಒಂದು ಗಟ್ಟಿ ನಿಲುವಿದೆ, ಒಂದು ಬಲ ಇದೆ, ಜಿಲ್ಲೆನಲ್ಲೂ ಇದೆ. ಜೊತೆಗೆ ಇವತ್ತು ಕಡೂರು ವಿಧಾನಸಭಾ ಕ್ಷೇತ್ರಕ್ಕೆ ನಾನು ಸೀಮಿತವಾಗಿ ಮಾತನಾಡ್ತಕ್ಕಂಥದ್ದಾದರೆ ಗೆದ್ದಿದ್ದೀವಿ, ಸೋತಿದ್ದೀವಿ, ಗೆದ್ದಿರ್ತಕ್ಕಂಥದ್ದು ಉಂಟು. ಇವಾಗ ನಾನು ಹೇಳಿರ್ತಕ್ಕಂಥ ವಿಚಾರಗಳು ಇದೇನು ಎಲ್ರಿಗೂ ಗೊತ್ತಿರ್ತಕ್ಕಂಥ ವಿಚಾರಗಳು. ಆದರೆ ಈಗಿಂದ ಪಕ್ಷಕ್ಕೆ ಒಂದು ಸಂಘಟನೆಗೆ ಒಂದು ಹೊಸ ವೇಗ ಕೊಡಬೇಕು, ಒಂದು ಚೈತನ್ಯ ಉಂಟು ಮಾಡಬೇಕು ಅಂತಕ್ಕಂಥ ದಾಟಿಯಲ್ಲಿ ಇವತ್ತು ಹೋರಾಟ ಮಾಡ್ತಾ ಇದ್ದೇವೆ. ಇಲ್ಲ, ಇವೆಲ್ಲ ಸರಿಪಡಿಸ್ಕೊಂಡು ಹೋಗೋಣ. ಒಂದು ಸೆಕೆಂಡ್ ನಾವು ಇವತ್ತು ನಿಖಿಲ್ ಕುಮಾರಸ್ವಾಮಿ ಅವ್ರ ಪ್ರೋಗ್ರಾಮು ಚಿಕ್ಕಮಗಳೂರಿಗೆ ಇರಲಿಲ್ಲ. ನಿನ್ನೆ ಅವರು ವಯಾ ಕಡೂರು ಆ ಕಡೆಯಿಂದ ಅರಸೀಕೆರೆ ಕಡೆಯಿಂದ ಕಡೂರು ಪ್ರೋಗ್ರಾಮಿಗೆ ಒಂದು ಕಾರ್ಯಕ್ರಮ ಇತ್ತು. ರಾತ್ರಿ 2 ಗಂಟೆಗೆ ಬಂದಿದ್ದಾರೆ. 2 ಗಂಟೆಗೆ ಬರುವಾಗ ಮತ್ತು ಬೆಳಿಗ್ಗೆ ಡಿಸ್ಟರ್ಬ್ ಆಗೋದು ಬೇಡ ಅಂತ ಬೆಳಿಗ್ಗೆ 7 ಗಂಟೆಗೆ ಇವರು ಹೀಗೆ ಕಾಂಟ್ಯಾಕ್ಟ್ ಮಾಡಿದ ಮೇಲೆ ವಾಪಸ್ ಒಂದು ಪ್ರೆಸ್ ಮೀಟ್ ಅರೇಂಜ್ಮೆಂಟ್ ಮಾಡ್ಬೋದಾ ಇಲ್ಲಿ ಅಂತ ಇವ್ರು ಕೇಳುವಾಗ ಅಲ್ಲಿಂದ ಮತ್ತೆ ವಾಪಸ್ ತರೀಕೆರೆಯಿಂದ ಹಂಗೆ ಹೋಗ್ಬೋದು ಕಡೂರಿಗೆ ಅನ್ನೋದು ಒಂದು ಪ್ರೋಗ್ರಾಮ್ ಇತ್ತು. ಇವರು 3 ವೀಕಿಂದ ಹಂಗೆ ಹೋಗ್ತಕ್ಕಂಥದ್ದು ತರೀಕೆರೆ. ಹಾಗಾಗಿ ನಾನು 8:15 ಗಂಟೆಗೆ ಇವ್ರ ಹತ್ರ ಕನ್ಫರ್ಮ್ ಮಾಡ್ಕೊಂಡು ಆಮೇಲೆ ನಾನು ನಿಮಗೆ ಮೆಸೇಜ್ ಹಾಕೋದು.